ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಲ್ಲಿಗೆ ಹೂವಿನ ಥರ ಇಡ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ನೋಡಿ, ನಾವು ಇಡ್ಲಿ ಮಾಡುವಾಗ ಈ ಪ್ಲೇಟ್ಗೆಲ್ಲ ಇಡ್ಲಿ ಹತ್ಕೊಂಡ್ಬಿಟ್ಟಿರ್ತೈತಿ ನಾವು ಬೇಯಿಸಾಕಿಟ್ಟಾಗ. ಅದಕ್ಕೆ ಇದು ಹತ್ಕೋಬಾರ್ದು. ನಮ್ಗೆ ನೀಟಾಗಿ ಇಡ್ಲಿ ಬರ್ಬೇಕಂದ್ರೆ ನಾ ಹೇಳೋ ಟಿಪ್ಸ್ನ ಫಾಲೋ ಮಾಡಿರಿ. ಈಗ ನೋಡಿರಿ, ನಾನು 1 kg ಇಡ್ಲಿ ರವೆ ಪ್ಯಾಕೆಟ್ ತೊಗೊಂಡೇನ್ರಿ. ಈಗ ನಾನು ಇದಷ್ಟು ಮಾಡೋಂಗಿಲ್ಲ, ತೋರಿಸ್ತೀನಿ ನಿಮ್ಗೆ ನಾ ಯಾವ ಮೆಜರ್ಮೆಂಟ್ ಮಾಡ್ಕೊತೀನಿ ಅನ್ನೋದು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ರವೆ ತಕ್ಕೊಳ್ಳೋಣ. ಈ ಪಾತ್ರೆ ಇಟ್ಕೊಂಡಿನಿ. ಈ ಪಾತ್ರೆಗೆ ನಾನು ಈ ಗ್ಲಾಸಲ್ಲೇ ರವೆ ಮೆಜರ್ಮೆಂಟ್ ಮಾಡಿ ತೊಗೊಂಡೀನಿ ನೋಡಿರಿ. ಈ ಗ್ಲಾಸಲ್ಲೇ ತೊಗೊತೀನಿ ರೀ. ನಾನು 2 ಗ್ಲಾಸ್ ಹಾಕ್ಕೊಂಡೆ ನೋಡಿರಿ. ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ ನೋಡಿರಿ. 2 ಗ್ಲಾಸಿನಾಗ ಇಷ್ಟು ರವೆ ತೊಗೊಂಡೆ ನಾನು. ಈಗ ಈ ರವೆನ ಎತ್ತಿಟ್ಕೊಂಡು ಇದಕ್ಕೆ ಉದ್ದಿನಬೇಳೆ ತೊಗೊಂಡೆ ನಾನು ನೋಡಿರಿ. ಈ ಗ್ಲಾಸಲ್ಲೇ ನಾನು ಇಷ್ಟು ಉದ್ದಿನಬೇಳೆ ತೊಗೊಂಡೆ. ಇಷ್ಟು ಉದ್ದಿನಬೇಳೆ ತೊಗೊಂಡೆ ನೋಡಿ. 1 ಗ್ಲಾಸ್ ಪೂರ್ತಿ ಇಲ್ಲ. ನಾವು ಇದೇ ಪಾತ್ರೆಗೆ ಹೊಳ್ಳಿ ಹಾಕ್ಕೊಂಡು ಈ ಉದ್ದಿನಬೇಳೆನ ಸ್ವಚ್ಛಗೆ ತೊಳ್ಕೊಳ್ಳೋಣ. ಧೂಳು ಇರ್ತೈತಿ. ಈ ಉದ್ದಿನಬೇಳೆನ ಕನಿಷ್ಠ ಪಕ್ಷ ಒಂದು 5 ತಾಸಾರ ನೆನಿಡೋಣ್ರಿ ನಾವು. ಅಂದರೆ ಚೆಂದಾಗಿ ನೀಟಿಗೆ ನೆನೀತಾವೆ. ಇವೆರಡನ್ನ ತೊಳ್ಕೊಂಬರೋಣ್ರಿ, ರವಾನ ಮತ್ತು ಉದ್ದಿನಬೇಳೆ ನೋಡಿರಿ. ಉದ್ದಿನಬೇಳೆನ ಸ್ವಚ್ಛಗೆ ತೊಳ್ಕೊಂಬಂದೀನಿ. ಈಗ ಇದಕ್ಕೆ ನೀರು ಹಾಕಿ ಒಂದು 4 ಗಂಟೆನಾರ ನೆನಿಬೇಕ್ರಿ. ಇದು ಇಷ್ಟು ನೀರು ಹಾಕಿ ಎತ್ತಿಡೋಣ. ಈ ರವಾನು ಈಗ ನೆನೆಹಾಕೀನಿ ರೀ. ನಾನು ಮಧ್ಯಾಹ್ನ 2 ಗಂಟೆಗೆ ನೆನೆಹಾಕೀನಿ ನೋಡಿರಿ ನಾನು ರವಾನ. ಅಂದರೆ ನೀವು ಸೋಡಾ ಹಾಕೋದು ಬೇಡ, ಸೋಡಾ ಹಾಕದಂಗೆ ಮಾಡ್ಬೋದು ಮಲ್ಲಿಗೆ ಹೂವಿನ ಥರ ನಾವು ಇಡ್ಲಿನ ನೋಡಿರಿ. ಈಗ ಇದಕ್ಕೂ ಇಷ್ಟು ನೀರು ಹಾಕಿಟ್ಟೇನಿ. ಈಗ ಎರಡಕ್ಕೂ ಪಾತ್ರೆಗೆ ಬಾಯಿ ಮುಚ್ಚಿ ತೆಗೆದಿಟ್ಬಿಡೋಣ. ಈಗ ನೋಡಿರಿ, ಉದ್ದಿನಬೇಳೆ ಭಾಳ ಚಲೋ ನೆಲ್ದವು. ಹೌದಾ? ಈಗ ಇವನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಬರೋಣ. ಎಷ್ಟು ಸಣ್ಣಗೆ ರುಬ್ಕೊಂತೀರಲ್ಲ ಆ ಇಡ್ಲಿ ಅಷ್ಟು ಚಲೋ ಹಾಕವ್ರೆ. ಈಗ ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ ನೋಡಿರಿ. ಇಷ್ಟು ಸಣ್ಣಗೆ ರುಬ್ಕೊಂಬಂದಿನಿ ನಾನು. ಈಗ ನಾವು ನೆನೆಕ್ಕೆ ಇಟ್ಕೊಂಡಿದ್ವಲ್ಲ ಇಡ್ಲಿ ರವೆ, ಅದಕ್ಕೆ ಹಾಕ್ಕೊತೀನಿ ರೀ. ಎಲ್ಲ ಪೂರ್ತಿ ಅದಕ್ಕೆ ಹಾಕ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಲ್ಲನೂ ಇದಕ್ಕೆ ಹಾಕ್ಕೊಂಡೇನ್ರಿ. ಚೆಂದಾಗೆ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿ ರವೆ ಮತ್ತು ಉದ್ದಿನಬೇಳೆ ನಾವು ರುಬ್ಕೊಂಡಿದ್ದೆ ಎಲ್ಲ ಈಗ ಮಿಕ್ಸ್ ಆಗ್ಬೇಕ್ರಿ ಇದು. ಯಾಕಂದ್ರೆ ಅದು ರವೆ ಗಟ್ಟಿಗೆ ಕುಂತಿರ್ತದೆ ತಳಗ ನೋಡಿರಿ. ಹೌದಾ? ಈ ಥರ ಕುಂತಿರ್ತೈತಿ. ಚೆಂದಾಗೆ ಮಿಕ್ಸ್ ಮಾಡ್ಕೊಂಡ್ರಿ. ಹಿಂಗೆ ನೋಡಿರಿ, ನಾನು ಇಷ್ಟು ಗಟ್ಟಿಗೆ ಕಲಿಸ್ಕೊಂಡೇನೆ. ತಿಕ್ನೆಸ್ಸು ಇಷ್ಟೇ ಇರಲಿ. ನಾವು ಕೈಲಿ ಹಿಂಗೆ ಮಾಡ್ಕೊಳ್ಳೋದ್ರಿಂದ ನಾವು ಹಳ್ಳಿ ಭಾಷೆದೊಳಗೆ ಇದಕ್ಕೆ ಉಡಿಯೋದು ಅಂತೀವಿ. ಈ ಥರ ಮಾಡ್ಕೊಂಡ್ರೆ ಭಾಳ ಚಂದ ಉಬ್ಬಿ ಬರ್ತೈತೆ ರೀ ಹಿಟ್ಟು, ಮತ್ತು ಎಲ್ಲ ಕಡೆಯೂ ಮಿಕ್ಸ್ ಆಕೈತಿ ನೋಡಿರಿ. ಹೌದಾ? ಸ್ಪೂನ್ಲೆ ಮಾಡ್ಕೊಂಡ್ರೆ ಈ ಥರ ಆಗಂಗಿಲ್ಲ. ಈಗ ಇದನ್ನು ರಾತ್ರಿ ನಾವು ಮಾಡ್ಕೊಂಡೇವಿ. ರಾತ್ರಿ ಪೂರ್ತಿ ಇದನ್ನು ನೆನೆಹಾಕ್ಬಿಡೋಣ. ಈಗ ನಾನು ಇದಕ್ಕೆ ಸೋಡಾ ಉಪ್ಪು ಏನೂ ಹಾಕಿಲ್ಲ. ನಾನು ಸೋಡಾ ಹಾಕೋದನ್ನೇ ಇಲ್ಲರಿ. ಇದಕ್ಕೆ ಉಪ್ಪು ಅಷ್ಟೇ ಹಾಕ್ತೀನಿ, ಅದು ಬೆಳಿಗ್ಗೆ ಹಾಕ್ತೀನಿ. ಈಗ ರಾತ್ರಿ ಪೂರ್ತಿ ಹಿಂಗೆ ಒಂದು ಮುಚ್ಚಿಟ್ಟು ಪ್ಲೇಟ್ನ ಮುಚ್ಚಿಟ್ಟು ಹಂಗೆ ಎತ್ತಿಟ್ಬಿಡೋಣ. ಬೆಳಿಗ್ಗೆ ಇಡ್ಲಿ ಮಾಡ್ಕೊಳ್ಳೋಣ. ಈಗ ನೋಡಿರಿ, ಹಿಟ್ಟು ಎಷ್ಟು ಚಲೋ ಉಬ್ಬಿ ಬಂದೈತೆ ಅಂತೇಳಿ ನೋಡ್ಬೋದು ನೀವು. ನೋಡಿರಿ ಎಷ್ಟು ಚಲೋ ಉಬ್ಬಿ ಬಂದೈತೆ ಅಂತೇಳಿ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ನೋಡಿರಿ. ನಾನು ಇದಕ್ಕೆ ಸೋಡಾ ನೀನು ಹಾಕ್ಕೊಳ್ಳೋಂಗಿಲ್ಲ. ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನೋಡಿರಿ, ಇಷ್ಟು ಉಬ್ಬಿ ಬಂದೈತಿ ಹಿಟ್ಟು. ಇದಕ್ಕೆ ಯಾಕೆ ಸೋಡಾ ಬೇಕು ನೋಡಿರಿ. ಎಷ್ಟು ಚಲೋ ಉಬ್ಬಿ ಬಂದೈತಿ. ಇಡ್ಲಿನೂ ಮಲ್ಲಿಗೆ ಹೂವಿನ ಥರನ ಹಾಕವು. ಈಗ ಇದನ್ನು ಸ್ವಲ್ಪ ಸೈಡಿಗೆ ಇಟ್ಟು ನಾವು ಸಾಂಬಾರು ಮಾಡ್ಕೊಳ್ಳೋಣ. ಚಟ್ನಿ ಸಾಂಬಾರು ಚಂದಾಗ ಎಲ್ಲಕ್ಕೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ, ಸಾಂಬಾರು ಮಾಡ್ಕೊಳಕ್ಕೆ ನಾನು 2 ಟೊಮ್ಯಾಟೊ ಹಣ್ಣು ತೊಗೊಂಡೀನಿ. ಯಾಕಂದ್ರೆ ಸ್ವಲ್ಪ ಹುಣಸೆ ಹಣ್ಣು ನೆನ್ನಿಟ್ಕೊಂಡೇನಿ ನಾನು. ಅದಕ್ಕೆ ಸ್ವಲ್ಪ ಕೊಬ್ಬರಿ, ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೀನಿ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇ, ಜೀರಿಗೆ, ಸ್ವಲ್ಪ ಹಸಿ ಶುಂಠಿ ಇಟ್ಕೊಂಡೀನಿ, ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡೀನಿ. ಈ ಬೆಳ್ಳುಳ್ಳಿ ಒಗ್ಗರಣೆ ಹಾಕಾಕ್ರಿ. ಇದು ಇಷ್ಟು ಹುಣಸೆ ಹಣ್ಣು ನೆನ್ನಿಟ್ಕೊಂಡೇನ್ರಿ ನಾನು. ಇದು ಸಾಂಬಾರು ಮಾಡೋಕ್ಕಾಗ್ತದೆ. ಈಗ ನೋಡಿರಿ, 1 ತೆಂಗಿನಕಾಯಿನ ಇಷ್ಟು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೀನಿ. ಚಟ್ನಿ ಮಾಡ್ಕೊಳಕ್ಕೆ
ಚಟ್ನಿ ಮಾಡ್ಕೊಳಕ್ಕೆ ಒಂದೆರಡು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಚಟ್ನಿನ ಆಮೇಲೆ ಮಾಡ್ಕೊಳ್ಳೋಣ ಅಂತ ಈಗ ಸಾಂಬಾರು ಮಾಡೋಕ್ಕೆ ಇವನ್ನ ಹುರ್ಕೊಂಡ್ಬರೋಣ. ನೋಡಿರಿ, ಸಾಂಬಾರು ಮಾಡ್ಕೊಳಕ್ಕೆ ನಾನು ಸ್ವಲ್ಪ ಬೇಳೆ ಕುದಿ ಹಾಕ್ಕೊಂಡಿದ್ದೆ. ಇದಕ್ಕೆ ವಟಾಣಿ, ಕಾಬೂಲ್ ಚಣಾ, ತೊಗರಿಬೇಳೆ ಸೇರಿ ಕುದಿಸ್ಬಿಟ್ಟು ಇಟ್ಕೊಂಡಿನಿ. ಈಗ ಸಾಲಿಂದ ಹುರ್ಕೊಳ್ಳೋಣ. ಟಮಾಟೆ ಹಣ್ಣು ಹುರ್ಕೊಂಡ್ಬಿಟ್ಟಿದ್ದೆ. ಮೊದಲು ಉಳ್ಳಾಗಡ್ಡಿನ ಹಾಕ್ಕೊಳ್ತೀನಿ. ಕೆಂಪಾಗಂತ ಹುರ್ಕೊಳ್ಳೋಣ. ಇದಕ್ಕೆ ನಾನು ಕೊಬ್ಬರಿನ ಹಾಕ್ಕೊಳ್ತೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ ಮತ್ತು ಶುಂಠಿನ ಹಾಕ್ಕೊಳ್ತೀನಿ. ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತೀನಿ. ಎಲ್ಲನೂ ಚೆನ್ನಾಗಿ ತೋರಿಸ್ಕೊಂಡು ಇದನ್ನು ಸ್ವಲ್ಪ ಸಣ್ಣಗೆ ಹಾಕ್ಬಿಡೋಣ. ಸಣ್ಣಗಾಗಿದ್ದಾಗ ಮಿಕ್ಸಿ ಹಾಕ್ತೀನಿ. ನೋಡಿರಿ, ಇದು ಸಣ್ಣಗಾಗೈತಿ. ಇದನ್ನು ಜಾರಿಗೆ ಹಾಕ್ಕೊತೀನಿ ಎಲ್ಲನೂ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊತೀನಿ ರೀ. ನೋಡ್ರಿ, ಈಗ ನಾನು ಮಿಕ್ಸಿ ಹಾಕ್ಕೊಂಬಂದಾನೆ. ಸಾಂಬಾರು ಮಾಡ್ಕೊಳ್ಳೋಣ. ಈಗ ಎಣ್ಣೆ ಕಾದತಿ, ಸಾಸಿವೆ ಜೀರಿಗೆ ಹಾಕ್ಕೊತೀನಿ. ನೋಡಿ, ಬೆಳ್ಳುಳ್ಳಿ ಹಾಕ್ಕೊತೀನಿ. ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಪುರಿನ ಚೆನ್ನಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತೀನಿ. ಖಾರನ ನಮ್ಗೆ ಬೇಕಂದಷ್ಟ ನೋಡಿ ಹಾಕ್ಕೊಡಿ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಈಗ ಇದ್ರ ಮ್ಯಾಗ ನಾವು ಹುಣಸೆ ಹಣ್ಣಿಂದ ಹುಳಿನ ಹಿಂಡ್ಕೊಂಡ್ಬಿಡೋಣ. ಈಗ ನೋಡಿರಿ, ನಾವೆಲ್ಲ ಸಾಮಾನು ಹಾಕ್ಕೊಂಡೇವಿ. ಮಿಕ್ಸಿಗೆ ಹಾಕ್ಕೊಂಡಂಥ ಕೊಬ್ಬರಿ, ಟೊಮೆಟೊ ಎಲ್ಲನ ಇದಕ್ಕೆ ಹಾಕ್ಕೊಂಡು, ಬೇಕಂದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಂಡು ಇದಕ್ಕೆ ನಾವು ಕುದಿಸಿಟ್ಕೊಂಡಂಥ ಬ್ಯಾಳೆ ಹಾಕ್ಕೊಳ್ಳೋಣ. ನಾನೆಲ್ಲ ಬ್ಯಾಳೆನ ಹಾಕ್ಕೊಂಡ್ರೆ ನಮಗೆ ನೋಡಿಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ತಾರೆ. ನಾ ಇದಕ್ಕಿಂತ ಸ್ವಲ್ಪ ನೀರು ಹಾಕ್ತೀನಿ. ನೋಡಿರಿ, ನಾನು ಇಷ್ಟು ಮಾಡ್ಕೊಂಡಿರಿ ನೋಡಿರಿ ಸಾಂಬಾರನ್ನ. ಈಗ ಚಟ್ನಿ ಮಾಡ್ಕೊಳ್ಳಿ. ಇದನ್ನು ಕುದಿಯಕ್ಕೆ ಬಿಡೋಣ ರೀ ಸಾಂಬಾರು. ಒಂದು ಪ್ಲೇಟ್ ಮುಚ್ಚಿ ಕುದಿಯಕ್ಕೆ ಬಿಡ್ತೀನಿ. ನೋಡಿರಿ, ಚಟ್ನಿ ಮಾಡ್ಕೊಳಕ್ಕೆ ನಾನು ಇದಕ್ಕೆ ಜಾರಿಗೆ ಕೊಬ್ಬರಿ ಹಾಕ್ಕೊತೀನಿ. ಸ್ವಲ್ಪ ಕರಿಬೇವನ್ನ ಹಾಕ್ಕೊತೀನಿ. ನಾವೇನು ಬೆಳ್ಳುಳ್ಳಿ, ಶುಂಠಿ ಎಲ್ಲ ಇಟ್ಕೊಂಡಿದ್ವಲ್ಲ ಎಲ್ಲನೂ ಹಾಕ್ಕೊತೀನಿ. ನೋಡಿರಿ, ಒಂದು ಏಲಕ್ಕಿ ಹಾಕ್ಕೊತೀನಿ ರೀ. ಒಂದು ಏಲಕ್ಕಿ ಹಾಕೋದ್ರಿಂದ ಭಾಳ ಕಂಪು ಆಕತ್ತೆ ರೀ. ಸ್ವಲ್ಪ ಪುಟಾಣಿ ಹಾಕ್ಕೊತೀನಿ ರೀ. ಈಗ ಇದನ್ನು ಸಣ್ಣಗೆ ಮಿಕ್ಸಿ ಮಾಡ್ಕೊಂಬಿಡ್ರಿ. ನೋಡಿರಿ, ಇಡ್ಲಿ ಮಾಡೋಕ್ಕೆ ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊತೀನಿ. ಇಷ್ಟು ನೀರು ಸಾಕು. ತಳ ಕರಗಾಗ್ಬಾರ್ದಲ್ಲ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತೀನಿ. ನೋಡಿರಿ, ನಾನು ಇಡ್ಲಿ ಮಾಡೋಕ್ಕೆ ಈ ಇಡ್ಲಿ ಪಾತ್ರೆಗೆ ಒಂದು ಹಿಂಗೆ ಬಟ್ಟೆ ಹಾಕ್ಕೊತೀನಿ ರೀ. ಈ ಥರ ಬಟ್ಟೆ ಹಾಕೊಳ್ಳೋದ್ರಿಂದ ಇಡ್ಲಿ ಪಾತ್ರೆಗೆ ಇಡ್ಲಿ ಹತ್ಕೊಳ್ಳೋಂಗಿಲ್ಲ ರೀ. ಮತ್ತು ಭಾಳ ಚಲೋ ಬರ್ತಾವೆ. ತಗೊಳಕ್ಕೂ ನಮಗೆ ಈಸಿ ಆಕತಿ. ನೋಡಿರಿ, ನಾನು ಎಲ್ಲನೂ ಈ ಥರನ ಹಾಕಿಟ್ಕೊಂಡಿನಿ. ನೋಡ್ಬೋದು. ಈಗ ಇದಕ್ಕೆ ನಾವು ನೆನೆಸಿಟ್ಕೊಂಡಂಥ ಇಡ್ಲಿ ರವೆನ ಹಾಕ್ಕೊಳ್ಳೋಣ. ನೋಡಿರಿ, ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟಷ್ಟು ಹಾಕ್ಕೋರಿ. ಭಾಳ ಅಂದ್ರೆ ಭಾಳ ಚಲೋ ಬರ್ತದೆ ನೋಡಿರಿ ಈ ಟಿಪ್ಸ್. ನಮಗೂ ಮತ್ತು ಪಾತ್ರೆ ತೊಳೆಯೋಕ್ಕೂ ಈಸಿ ಆಕತಿ. ಎಲ್ಲನೂ ಇದೇ ಥರನ ಹಾಕ್ಕೊತೀನಿ ನೋಡಿರಿ.
ನೋಡಿರಿ ಎಲ್ಲನೂ ನಾನು ಈ ಇಡ್ಲಿ ಪಾತ್ರೆ ಒಳಗೆ ಹಿಂಗೆ ಇಟ್ಕೊತೀನಿ. ಈಗ ಇದ್ರ ಮ್ಯಾಗ ಮುಚ್ಚಳ ಮುಚ್ಚಿ ಗ್ಯಾಸ್ ಮ್ಯಾಗ ಇಡೋಣ. ಸಾಂಬಾರ ಕುದಿ ಹತ್ತೈತೆ ನೋಡ್ರಿ, ಘಮ ಘಮ ವಾಸನೆ ಬರ್ತದೆ. ಈಗ ಇದನ್ನು ತೆಗೆದು ನಾವು ಇಡ್ಲಿ ಇಟ್ಕೊಳ್ಳೋಣ. ಈಗ ಈ ಇಡ್ಲಿ ಪಾತ್ರೆ ಇಟ್ಕೊಂಡ್ರಿ ಒಂದು 5 ನಿಮಿಷ ಚಂದಕ್ಕೆ ಇಡ್ಲಿ ಬೇಯ್ದು ಅಂದ್ರೆ ತಕ್ಕೊಳ್ಳೋಣಂತ್ರಿ. ತೋರಿಸ್ತೇನೆ ನಿಮಗೆ ಹೆಂಗೆ ಬರ್ತಾವಂಥೇಳಿ. ನೋಡಿರಿ ಈಗ ಇಡ್ಲಿ ಬೆಂದವು ನೋಡ್ಬೋದು. ಕೈಗೆ ನೀರು ಹಚ್ಕೊಂಡು ಮುಟ್ಟಿದ್ರೆ ಹತ್ತಂಗಿಲ್ಲ ರೀ. ಹೌದಾ, ಈಗ ಇನ್ನು ತಕ್ಕೊಳ್ಳೋಣ. ಈ ಥರ ನೀವು ಬಟ್ಟೆ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಬಾಂಡೆ ತಿಕ್ಕೋದು ಹಗರಕತ್ತಿ. ನೋಡಿರಿ ಎಷ್ಟು ಮಸ್ತ್ ಬಂದವ ಅಂಥೇಳಿ ನಿಮಗೆ ಗೊತ್ತಾಗ್ತದೆ. ಹೌದ್ರಿ, ನೋಡಿರಿ ಈಗ ಇವನ್ನ ಹಿಂಗೆ ಎತ್ತಿ ಹಾಕ್ಕೊಂಡ್ಬಿಟ್ರೆ ಬಂದುಬಿಡ್ತಾವೆ. ಹೌದ್ರಿ, ನೋಡ್ಬೋದು. ಹೌದಾ, ಎಷ್ಟು ಚಲೋ ಬಂದವ ಅಂತ. ಈಗ ತಕ್ಕೊಂಬಿಟ್ರಿ ನೋಡಿರಿ. ಮತ್ತು ಪಾತ್ರೆನೂ ಹಿಡ್ಕೊಳ್ಳೋಂಗಿಲ್ಲ, ಭಾಳ ಚಲೋ ಬರ್ತಾವೆ ನೋಡಿರಿ, ಭಾಳ ಚಲೋ ಬರ್ತಾವೆ ನೋಡಿರಿ. ಎಲ್ಲನೂ ಹಿಂಗೆ ತಕ್ಕೊಂಡೆ ನೋಡಿರಿ. ನೋಡಿರಿ ಇನ್ನೂ ಒಂದು ಸಟ್ಟನ್ನು ನಾನು ಹಿಂಗೆ ಹಾಕ್ತೀನಿ. ನಾನು ಎಲ್ಲನೂ ಹಿಂಗೆ ಮಾಡ್ಕೊತೀನಿ ನೋಡಿರಿ. ಈಗ ಇದನ್ನು ಒಂದು ಗ್ಯಾಸ್ ಮ್ಯಾಗ ಇಟ್ಕೊಂಡು ನೋಡಿರಿ. ಚಟ್ನಿ, ಸಾಂಬಾರ, ಇಡ್ಲಿ ಎಲ್ಲ ರೆಡಿ ಆದವು ನೋಡಿರಿ. ಎಷ್ಟು ಘಮ ಘಮ ಅಂತೈತ್ರಿ ಸಾಂಬಾರು. ನೋಡಿರಿ ಇಡ್ಲಿ ಎಷ್ಟು ಚಲೋ ಬಂದವು. ಇದಕ್ಕೆ ನಾವು ಸೋಡಾ ಹಾಕಿಲ್ಲ, ಏನಿಲ್ಲ. ಮಲ್ಲಿಗೆ ಹೂವಿನ ಥರ ಆಗ್ಯಾವ ನೋಡಿರಿ ಇಡ್ಲಿ. ಹೌದಾ, ನೀವು ನೋಡ್ಬೋದು. ಭಾಳ ಅಂದ್ರೆ ಭಾಳ ಚಲೋ ಬಂದವ್ರಿ ಇಡ್ಲಿ. ನಾವು ಇಡ್ಲಿ ಸಾಂಬಾರು ಮಾಡಿರೋ ರೆಸಿಪಿ ನಿಮಗೇನಾರ ಇಷ್ಟ ಆತಂದ್ರೆ ಒಂದು ಲೈಕ್ ಕೊಡಿರಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಾಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೋಡಿರಿ ಭಾಳ ಚಲೋ ಅಂದ್ರೆ ಭಾಳ ಚಲೋ ಬಂದವ್ರಿ. ಭಾಳ ಟೇಸ್ಟಿನ ಆಗ್ಯಾವು. ಮಲ್ಲಿಗೆ ಹೂವಿನ ಥರ ಮೆತ್ತಗದ ನೋಡಿರಿ. ಹೌದಾ, ನೋಡ್ಬೋದು ನೀವು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.